ಆಮೇಲೆ ನಮ್ಮ ಧರ್ಮದೊಳಗೆ ದಿನಾಲು ನಿಮ್ಗೆ ಆಶ್ಚರ್ಯ ಅನಿಸ್ತದ, ಪ್ರತಿ ವರ್ಷ ಒಂದು ರಾಜ್ಯದಲ್ಲಿ 45,000-50,000 ಹುಡುಗಿಯರು ಕಾಣೆ ಆಗ್ತಾ ಇದ್ದಾರೆ. ನೀವು ಬಹಳ ಲಕ್ಷ ಕೊಟ್ಟು ಕೇಳಿ, ಹುಡುಗಿಯರು ಎಲ್ಲಿ ಹೋದವು? ಮ್ಯಾಕ್ಸಿಮಮ್ ಅತಿ ಹೆಚ್ಚು ಹುಡುಗಿಯರು ಲವ್ ಜಿಹಾದ್ನೊಳಗೆ ಹೋದವು. ಇವ್ರೇನ್ ದರಿದ್ರರಾದ ಒಂದರ ದಿವಸ ಈ ಲವ್ ಜಿಹಾದ್ ಬಗ್ಗೆ, ನಮ್ಮ ಮಕ್ಕಳ ಬಗ್ಗೆ ಮಾತಾಡ್ಯಾರ? ಎಲ್ಲಿ ಬಂದೈತಿ ಸ್ಥಿತಿ ಅಂತಂದ್ರೆ, ಈಗ ಸಮಾಜದೊಳಗ ಲಿಂಗಾಯತರ ಚರ್ಚ್ ಅಂತ ಬೋರ್ಡ್ ಹಾಕೊಂಡು, ಬಡಿಗೆರ ಚರ್ಚು ಅಂತ ಬೋರ್ಡ್ ಹಾಕೊಂಡು, ಲಂಬಾಣಿಗರ ಚರ್ಚು ಅಂತ ಬೋರ್ಡ್ ಹಾಕೊಂಡು, ಅಂದ್ರೆ ಇಷ್ಟು ಮಂದಿ ಧರ್ಮಾಂತರ ಮಾಡಿದ್ರು ಸಹಿತ ನಿಮ್ಗೆ ಅವ್ರ ಬಗ್ಗೆ ಒಟ್ಟ ಕಳ್ಕಳಿಲ್ಲ. ಇವ್ರು ಮತ್ತೆ ಬಾಲ ಯೇಸು ಪುರಸ್ಕಾರ ತಗೋತಾರೆ. ಇವ್ರೆ ನಾನು ಹೇಳೋದು ಬಸವ ತಾಲಿಬಾನಿಗಳನ್ನು ಕೊಡ್ತಾ ಹೇಳಕತ್ತೀನಿ. ಇವರು ಚರ್ಚ್ನೊಳಗೆ ಹೋಗಿ ಬಾಲ ಯೇಸುವಿನ ಪುರಸ್ಕಾರಗಳನ್ನು ತಗೊಳ್ತಾರೆ. ಅಂದ್ರೇನು? ಅವರಿಗೆ ಜಾಗ ಪ್ರಶಸ್ತಿ ಮಾಡಿ ಕೊಡ್ಲಾಕತ್ತ. ಮಸೀದಿಗಳಿಗೆ ಹೋಗುವಂಗ ಜನರನ್ನ ತಯಾರು ಮಾಡೋದು ಲವ್ ಜಿಹಾದ್ದಿಂದ. ಅದಕ್ಕೆ ಹೋಗೋ ವಾತಾವರಣ ತಯಾರು ಮಾಡೋ ಕೆಲಸ ಮಾಡ್ತಾರೆ. ಯಾಕಂದ್ರ ಒಬ್ಬ ಸ್ವಾಮಿ, ಯಾರು ಗದಗಿನ ತೋಂಟದಾರಿ ಮಠಕ್ಕಾದಂತ ಸ್ವಾಮಿಗಳು ನಾಗನೂರ್ ಮಠಕ್ಕಿದ್ದಾಗ ಖುರಾನ್ ಅನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರು. ಸ್ವಂತ ಮಾಡಿ ತಮ್ಮ ಮಠದ ವತಿಯಿಂದ ಕುರಾನ ಗ್ರಂಥವನ್ನ ಪ್ರಕಟ ಮಾಡಿ ಮಂದಿಗೆ ಹಂಚಿದ್ರು. ಅಲ್ರಿ, ಒಬ್ಬರು ಲಿಂಗಾಯತ ಸ್ವಾಮಿಗಳು ಖುರಾನ ಪ್ರಿಂಟ್ ಮಾಡಿ ಹಂಚ್ತಾರ, ಆದ್ರೆ ಭಗವದ್ಗೀತಾ ಬೈತಾರ.